ಈ ವಿಡಿಯೋದಲ್ಲಿ ನಾವು ಲಂಬ ದ್ವಿಭಾಜಕವನ್ನ ಹೆಂಗೆ ನಿರ್ಮಿಸೋದು ಅಂತ ನೋಡೋಣ. ಮೊದಲಿಗೆ ಲಂಬ ದ್ವಿಭಾಜಕ ಅಂದ್ರೆ ಏನಪ್ಪಾ? ಲಂಬ ದ್ವಿಭಾಜಕ ಅಂದ್ರೆ ಒಂದು ರೇಖಾಖಂಡದಲ್ಲಿ ಒಂದು ರೇಖೆ ಆಗಿರುತ್ತದೆ. ಅದು ಒಂದು ರೇಖಾಖಂಡವನ್ನ ನಿಖರವಾಗಿ ಅರ್ಧದಷ್ಟು ಭಾಗಿಸುತ್ತದೆ. ಅಂದ್ರೆ ಈ ರೀತಿಯ ರೇಖಾಖಂಡನ ಕರೆಕ್ಟ್ ಆಗಿ ಅರ್ಧದಷ್ಟು ಭಾಗಿಸುತ್ತೆ, ರೇಖಾಖಂಡಕ್ಕೆ ಲಂಬವಾಗಿರುತ್ತೆ. ಇದನ್ನ ನಾವು ಲಂಬ ದ್ವಿಭಾಜಕ ಅಂತ ಹೇಳಿ ಕರಿತೀವಿ. ಇದನ್ನ ಹೆಂಗೆ ನಿರ್ಮಿಸೋದು ಅಂತ ನೋಡೋಣವಾ? ಇದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ. ಮೊದಲನೇ ಸ್ಟೆಪ್ ಏನು? ಎಕ್ಸ್ ವೈ ಎಂಬುವ ರೇಖಾಖಂಡವನ್ನ ಎಳಿಬೇಕು. ನಾನು ಎಕ್ಸ್ ವೈ ಅಂತ ಬರ್ಕೊಂಡಿದ್ದೀನಿ, ನೀವು ಎ ಬಿ ಆದ್ರೂ ತಗೊಳ್ಳಿ, ಪಿ ಕ್ಯೂ ಆದ್ರೂ ತಗೊಳ್ಳಿ. ನಂತರ ಸ್ಥಿರ ತ್ರಿಜ್ಯವನ್ನು ಬಳಸಿ ಎಕ್ಸ್ ನಿಂದ ಮತ್ತೆ ವೈ ನಿಂದ ರೇಖೆಯ ಮೇಲ್ಭಾಗದಲ್ಲಿ ಕಂಸಗಳನ್ನ ಡ್ರಾ ಮಾಡಬೇಕು. ಈಗ ನಾನು ಕೈವಾರನ ತಗೊಂಡು ಕಂಸನ ಡ್ರಾ ಮಾಡ್ಕೋಬೇಕು. ವಿಶೇಷವಾಗಿ ನಾನೇನ್ ಹೇಳ್ತೀನಿ, ಇಲ್ಲಿ ತ್ರಿಜ್ಯ ಏನ್ ತಗೋತೀವೋ ಈ ರೇಖೆಯ ಅರ್ಧ ಭಾಗಕ್ಕಿಂತ ಜಾಸ್ತಿ ತಗೊಳ್ಳಿ. ಇದೊಂದು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಅರ್ಧ ಭಾಗಕ್ಕಿಂತ ಕಮ್ಮಿ ತಗೊಂಡ್ರೆ ಇಲ್ಲಿ ಇಂಟರ್ಸೆಕ್ಷನ್ ಆಗಲ್ಲ. ಹಾಗಾಗಿ ಅರ್ಧ ಭಾಗಕ್ಕಿಂತ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಈಗ ವೈ ನಿಂದ ಒಂದು ಕಂಸ ಡ್ರಾ ಮಾಡಿದೆ. ಇದೇ ತ್ರಿಜ್ಯವನ್ನೇ ಬಳಸ್ಕೊಂಡು ಎಕ್ಸ್ ನಿಂದ ಒಂದು ಕಂಸವನ್ನ ಡ್ರಾ ಮಾಡ್ತಿದ್ದೀನಿ. ನೋಡಿ, ಇಲ್ಲೊಂದು ಛೇದಕ ಬಿಂದು ಸಿಗ್ತಿದೆ. ಅಂದ್ರೆ ಎರಡು ಕಂಸ ಇಲ್ಲಿ ಛೇದ ಆಗ್ತಿದೆ, ಇಂಟರ್ಸೆಕ್ಷನ್ ಆಗ್ತಿದೆ. ಇದೇ ತರ ನೆಕ್ಸ್ಟ್ ಸ್ಟೆಪ್ ಏನು? ಎಕ್ಸ್ ವೈ ನ ಕೆಳಭಾಗದಲ್ಲೂ ಸಹ ಸೇಮ್ ತ್ರಿಜ್ಯ ಬಳಸ್ಕೊಂಡು ಕಂಸಗಳನ್ನ ಬಿಡಿಸ್ಬೇಕು. ವೈ ನಿಂದ ಒಂದ್ ಕಂಸ ಬಿಡಿಸಿದೀನಿ, ಎಕ್ಸ್ ನಿಂದ ಒಂದ್ ಕಂಸ ಬಿಡಿಸಿದೀನಿ. ಈ ಛೇದಕ ಬಿಂದುನ ಬಿ ಅಂತ ಹೆಸರು ಮಾಡಿದೀನಿ. ಸ್ಟೆಪ್ 3 ಪ್ರಕಾರ ಎ ಬಿ ಅನ್ನೋದನ್ನ ನಾವು ಸೇರಿಸ್ಬೇಕು. ಎ ಬಿ ಅನ್ನೋದು ಅಗತ್ಯವಿರುವ ಲಂಬ ದ್ವಿಭಾಜಕವಾಗಿದೆ. ಎಷ್ಟು ಈಸಿ ತಾನೆ? ಇದಿಷ್ಟಾದ್ಮೇಲೆ ನಾವೇನ್ ನೋಡ್ತೀವಿ ಅಂದ್ರೆ, ಈ ಲಂಬ ದ್ವಿಭಾಜಕ ಇದೆಯಲ್ಲ, ಇದ್ರ ಮೇಲಿರುವ ಎಲ್ಲಾ ಬಿಂದುಗಳು ಎಕ್ಸ್ ಮತ್ತೆ ವೈ ನಿಂದ ಸಮಾನ ದೂರದಲ್ಲಿರುತ್ತದೆ. ಇಲ್ಲಿ ನೋಡಿ, ಉದಾಹರಣೆಗೆ ಈ ಪಾಯಿಂಟ್ ಇದೆ ಅಲ್ವಾ, ಈ ಪಾಯಿಂಟ್ ನ ನಾವು ಎ ಅಂತ ಅನ್ಕೊಂಡಿದೀವಿ. ಯಾಕಂತ ಹೇಳಿದ್ರೆ ಇದೊಂದು ಛೇದಕ ಬಿಂದು. ಈ ಬಿಂದು ಎಕ್ಸ್ ಮತ್ತೆ ವೈ ನಿಂದ ಸಮಾನ ದೂರದಲ್ಲಿರುತ್ತದೆ. ಇದನ್ನ ನಾವು ಎ ಎಕ್ಸ್ ಮತ್ತೆ ಎ ವೈ ಈಕ್ವಲ್ ಆಗಿದೆ ಅಂತ ಹೇಳ್ತೀವಿ. ಇದು ಒಂದೇ ಅಲ್ಲ, ಈ ರೇಖೆಯ ಮೇಲೆ ಯಾವುದೇ ಬಿಂದು ಇದ್ರೂನುವೆ ಇದು ಎಕ್ಸ್ ಮತ್ತೆ ವೈಗೆ ಸಮಾನ ದೂರದಲ್ಲೇ ಇರುತ್ತದೆ. ಈಗ ಇದಿಷ್ಟು ಅರ್ಥ ಆಯ್ತಲ್ಲ, ಇದ್ರ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ. ಎಕ್ಸ್ ವೈ ನ ಕೆಳಗಿನ ಮತ್ತೆ ಮೇಲಿನ ಕಂಸಗಳಿಗೆ ಒಂದೇ ತ್ರಿಜ್ಯವಿರುವುದು ಅಗತ್ಯನಾ? ನನ್ನ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನಿ. ಆದ್ರೆ ಯಾಕಿಲ್ಲ ಅಂತ ಕೇಳಿದ್ರೆ ನಮಗೆ ಗೊತ್ತಿರ್ಬೇಕಲ್ಲ. ಇಲ್ಲಿ ನೋಡಿ, ಉದಾಹರಣೆಗೆ ಈ ಕಂಸ ಇದೆ ಅಲ್ಲ, ಇದನ್ನ ಬಿಡ್ಸಕ್ಕೆ ನಾನು 5 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ಎಕ್ಸ್ ನಿಂದ ಒಂದು ಕಂಸ, ವೈ ನಿಂದ ಒಂದು ಕಂಸ ಬಿಡಿಸಿ ಇಲ್ಲೊಂದು ಛೇದಕ ಬಿಂದುನ ತಗೊಂಡಿರ್ತೀನಿ. ಅದನ್ನ ನಾವು ಎ ಅಂತ ಹೇಳ್ತೀವಿ. ಅದೇ ತರ ಈಗ ನಾನೇನ್ ಮಾಡ್ತೀನಿ, ಎಕ್ಸ್ ನಿಂದ ವೈ ನಿಂದ ಇಲ್ಲಿ ಕಂಸ ಬಿಡಿಸ್ಬೇಕಲ್ವಾ, ಈ ಕಂಸಕ್ಕೆ ನಾನು 4 ಸೆಂಟಿಮೀಟರ್ ತ್ರಿಜ್ಯನ ತಗೊಂಡ್ರೆ ಈ ಕಂಸ ಬಂದು ಇಲ್ಲಿ ಬರುತ್ತೆ. ಆದ್ರೆ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಒಂದೇ, ಒಂದು ಲಂಬ ದ್ವಿಭಾಜಕದ ಮೇಲೆ ಯಾವುದೇ ಕಂಸ ಇಲ್ಲಿ ಛೇದಕ್ಕೊಳಗಾಗ್ತಿದೆ ಅಂತ ಹೇಳಿದ್ರೆ ಆ ಛೇದಕ ಬಿಂದು ಎಕ್ಸ್ ಮತ್ತೆ ವೈ ನಿಂದ ಸಮಾನ ದೂರದಲ್ಲೇ ಇರುತ್ತದೆ. ಇಲ್ಲಿ ನೋಡಿ, ಎಕ್ಸ್ ನ ಮತ್ತೆ ವೈ ನ ಮೇಲಿನ ಮತ್ತು ಕೆಳಗಿನ ಕಂಸಗಳಿಗೆ ನಾವು ವಿಭಿನ್ನ ತ್ರಿಜ್ಯಗಳನ್ನ ಆಯ್ಕೆ ಮಾಡಬಹುದು. ಆಯ್ಕೆ ಮಾಡಿದ್ರು ಛೇದಕ ಬಿಂದು ಏನಿದೆಯೋ ಇದು ಎಕ್ಸ್ ಮತ್ತೆ ವೈ ನಿಂದ ಸಮಾನ ದೂರದಲ್ಲೇ ಇರುತ್ತದೆ. ಈಗ ಲಂಬ ದ್ವಿಭಾಜಕ ಅಂದ್ರೆ ನಾವು ಎಕ್ಸ್ ಮತ್ತು ವೈ ನಿಂದ ಸಮಾನ ದೂರದಲ್ಲಿರುವ ಎಲ್ಲಾ ಛೇದಕ ಬಿಂದುಗಳ ಗುಂಪು ಅಂತ ಹೇಳ್ತೀವಿ. ಇದನ್ನ ನಾವು R1 ಅಂತ ಹೇಳ್ಬೋದು, ಇದನ್ನ R2 ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ ಬೇರೆ ತ್ರಿಜ್ಯ ಅಲ್ವಾ, ಹಾಗಾಗಿ R1 R2 ಅಂತ ಹೇಳ್ತೀವಿ. ಈ ಎರಡು ಛೇದಕ ಬಿಂದುಗಳು ಸಹ ಎಕ್ಸ್ ವೈ ನಿಂದ ಸಮಾನ ದೂರದಲ್ಲೇ ಇರುತ್ತದೆ. ಆದ್ರೆ ಒಂದು ನೆನ್ಪಿಟ್ಕೋಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ, ಜೋಡಿ ಕಂಸಗಳಲ್ಲಿ ತ್ರಿಜ್ಯಗಳು ಸಮಾನವಾಗಿರಬೇಕು. ಈಗ ಇದು ಜೋಡಿ ಕಂಸ ಅಲ್ವಾ, ಎಕ್ಸ್ ಮತ್ತೆ ವೈ ನಿಂದ ನಾವು ಕಟ್ ಮಾಡಿದೀವಿ. ಇದನ್ನ ನಾವು ಕಂಸ ಬಿಡಿಸ್ಬೇಕಾದ್ರೆ ಎಕ್ಸ್ ನಿಂದ ತಗೊಳ್ಳೋ ತ್ರಿಜ್ಯ ವೈ ನಿಂದ ತಗೊಳ್ಳೋ ತ್ರಿಜ್ಯ ಸೇಮ್ ಇರಬೇಕು. ಮತ್ತೆ ಇಲ್ಲಿ ಮೇಲೆಗಡೆ ಇರುವ ತ್ರಿಜ್ಯ ಕೆಳಗಡೆ ಕಂಸ ಬಿಡ್ಸಕ್ಕಿರುವ ತ್ರಿಜ್ಯ ಚೇಂಜ್ ಆದ್ರೂ ಪರವಾಗಿಲ್ಲ, ಇದು ಒಂದೇ ಲೈನ್ ಮೇಲೆ ಬರುತ್ತೆ. ಮುಂದೆ ಹೋಗ್ತಾ ಈಗ ಮತ್ತೊಂದು ಪ್ರಶ್ನೆ, ಎಕ್ಸ್ ವೈ ಒಂದೇ ಬದಿಯಲ್ಲಿ ಎರಡು ಜೋಡಿ ಕಂಸಗಳನ್ನು ನಿರ್ಮಿಸಬಹುದೇ? ಅಂದ್ರೆ ಎಕ್ಸ್ ವೈ ನ ಮೇಲ್ಭಾಗ ಅಥವಾ ಕೆಳಭಾಗದಲ್ಲೇ ನಾವು ಈ ರೀತಿ ಎರಡು ಕಂಸಗಳನ್ನ ನಿರ್ಮಿಸಬಹುದೇ? ಹೌದು, ಖಂಡಿತ ನಿರ್ಮಿಸಬಹುದು, ಏನು ಪ್ರಾಬ್ಲಮ್ ಅನ್ನೋದಿಲ್ಲ. ನಾವು ರೇಖೆಯ ಮೇಲೆ ಅಥವಾ ಕೆಳಗೆ ಎರಡು ಜೋಡಿ ಕಂಸಗಳನ್ನು ಎಳೆದರೆ ಮತ್ತು ಅವುಗಳು ಛೇದಿಸಿದರೆ ಇನ್ನೂ ಲಂಬ ದ್ವಿಭಾಜಕದ ಮೇಲೆ ಎರಡು ಮಾನ್ಯ ಬಿಂದುಗಳು ಸಿಕ್ತಂತೆ. ಇದು ಸಹ ವ್ಯಾಲಿಡ್ ಪಾಯಿಂಟ್ಸೇ. ಇದನ್ನ ನಾವು ಕರೆಕ್ಟ್ ಅಂತಾನೆ ಹೇಳ್ತೀವಿ. ಇದನ್ನ ನಾವು ಜಾಯಿನ್ ಮಾಡಬಹುದು. ಮತ್ತೆ ಈ ಆರೆಂಜ್ ಕಲರ್ ಲೈನ್ ಇದೆಯಲ್ಲ, ಇದನ್ನ ನಾವು ಇನ್ನೂ ವಿಸ್ತರಿಸಬಹುದು. ವಿಸ್ತರಿಸಿ ನಾವು ಸಾಮಾನ್ಯವಾಗಿ ಇಲ್ಲೂ ಒಂದು ಪಾಯಿಂಟ್ ಇಲ್ಲೂ ಒಂದು ಪಾಯಿಂಟ್ ತಗೋತಿರ್ತಾನೆ. ಯಾಕೆ ತಗೋತೀವಿ ಅಂತ ಹೇಳಿದ್ರೆ ಸಿಮೆಟ್ರಿಕ್ ಆಗಿರಕ್ಕೆ, ನೋಡಕ್ ಚೆನ್ನಾಗಿರುತ್ತೆ. ವಿರುದ್ಧ ಬದಿಗಳಲ್ಲಿ ಛೇದಕ ಬಿಂದುನ ಹೊಂದಿದ್ರೆ ಇದು ಸೆಂಟರ್ ಪಾಯಿಂಟ್ ಮುಖಾಂತರ ಟ್ರಾವೆಲ್ ಆಗುತ್ತೆ, ಅಂದ್ರೆ ಪಾಸ್ ಆಗುತ್ತೆ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿಗೆ ಲಂಬವಾಗಿರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ನಾವು ವಿಶೇಷವಾಗಿ ಮೇಲೆ ಒಂದ್ ಬಿಂದು ಕೆಳಗೊಂದ್ ಬಿಂದುನ ತಗೋತೀವಿ.
ಇದಿಷ್ಟು ಅರ್ಥ ಆಯ್ತಲ್ವಾ? ಇದನ್ನ ತಲೆಯಲ್ಲಿ ಇಟ್ಕೊಂಡು ನಿರ್ದಿಷ್ಟ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನ ನಾವು ನಿರ್ಮಿಸಬಹುದು. ಹೆಂಗೆ ಅಂತ ಹೇಳಿದ್ರೆ ಒಂದು ರೇಖೆನ ನಾವು ತಗೋಬೇಕು. ಈ ರೀತಿ ಒಂದು ರೇಖೆನ ತಗೊಂಡು ಇದರ ಮೇಲೆ ಒಂದು ಬಿಂದು ಓ ಅನ್ನೋದನ್ನ ಗುರುತಿಸ್ತೀವಿ. ಅಂದ್ರೆ ಈ ಬಿಂದುವಿನಿಂದ ನಾವು 90 ಡಿಗ್ರಿಯ ಕೋನವನ್ನ ನಾವು ಫಾರ್ಮೇಶನ್ ಮಾಡಬೇಕು. ಈಗ ಕೈವಾರವನ್ನ ಬಳಸಿ ಓ ನಿಂದ ಸಮಾನ ದೂರದಲ್ಲಿ ಎಕ್ಸ್ ಮತ್ತೆ ವೈ ನ ನಾವು ಗುರುತು ಮಾಡಬೇಕು. ಇಲ್ಲಿ ನೋಡಿ ಎಕ್ಸ್ ಮತ್ತೆ ವೈ ಅನ್ನೋದು ಓ ನಿಂದ ಸಮಾನ ದೂರದಲ್ಲಿರುತ್ತೆ. ಓ ಎಂಬುದು ಎಕ್ಸ್ ವೈ ನ ಮಧ್ಯ ಬಿಂದು ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ ವೈ ಅನ್ನುವ ಲಂಬ ದ್ವಿಭಾಜಕವು ಅಂದ್ರೆ ಈ ಎಕ್ಸ್ ವೈ ನ ಲಂಬ ದ್ವಿಭಾಜಕ ಏನಿದೆಯೋ ಓ ಮೂಲಕ ಕೊಟ್ಟಿರುವ ರೇಖೆಗೆ ಪಾಸ್ ಆಗುತ್ತೆ. ಹೌದಲ್ವಾ? ಲಂಬ ದ್ವಿಭಾಜಕ ಬೇಕು ಅಂತ ಹೇಳಿದ್ರೆ ನಮಗೆ ಎರಡು ಬಿಂದು ಬೇಕು. ಇಲ್ಲೊಂದು ಬಿಂದು ಇರ್ತಾ ಇತ್ತು, ಇಲ್ಲೊಂದು ಬಿಂದು ಇರ್ತಾ ಇತ್ತು. ಹೌದಲ್ವಾ? ಈಗ ಕೆಳಗಿನ ಬಿಂದು ಏನಿದೆ ಲೈನ್ ಮೇಲೆನೆ ಇದೆ. ಅಂದ್ರೆ ಎರಡನೇ ಬಿಂದು ನಮ್ಮ ಹತ್ರ ಆಲ್ರೆಡಿ ಇದೆ. ಈಗ ಮೊದಲನೇ ಬಿಂದು ಬೇಕಿರೋದ್ರಿಂದ ನಾವು ಈ ಕೈವಾರವನ್ನ ಒಂದು ತಗೊಂಡು ಎಕ್ಸ್ ನ ಮೇಲಿಟ್ಟು ಅರ್ಧಕ್ಕಿಂತ ಜಾಸ್ತಿ ತ್ರಿಜ್ಯನ ಬಳಸಿ ಇಲ್ಲೊಂದು ಕಂಸನ ನಾವು ಡ್ರಾ ಮಾಡಬೇಕು. ಅದೇ ತ್ರಿಜ್ಯದಿಂದ ವೈ ನಿಂದ ಒಂದು ಕಂಸನ ಡ್ರಾ ಮಾಡಬೇಕು. ಈಗ 2 ಪಾಯಿಂಟ್ ಅನ್ನೋದು ಸಿಕ್ತು. ಇದರ ಮೂಲಕ ಹಾದು ಹೋಗುವುದೇ ನಮ್ಮ ಲಂಬ ದ್ವಿಭಾಜಕ. ಇದು ನೋಡಿ, ಈ ರೇಖಾಖಂಡನ 2 ಭಾಗ ಮಾಡ್ತಿದೆ. ಇದು ಒಂದು 90 ಡಿಗ್ರಿ ಅಂತ ಆಗಿರುತ್ತೆ. ಹೌದಲ್ವಾ? ಎಷ್ಟು ಈಸಿ ಅನ್ಸ್ತಲ್ವಾ? ಇದೆಲ್ಲ ನಮ್ಮ ಹತ್ರ ಕಾಂಪಾಸ್ ಇದ್ದಾಗ, ಪ್ರೊಟ್ರಾಕ್ಟರ್ ಇದ್ದಾಗ ನಾವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ಹೆಂಗ್ ಮಾಡೋರು ಅಂತ ಹೇಳಿದ್ರೆ ಅವ್ರ ತಲೆನ ತುಂಬಾ ಉಪಯೋಗಿಸಿ ಏನೇನೋ ಮಾಡೋರು. ಈಗ ನಾನ್ ಅದ್ರಲ್ಲೊಂದು ಹೇಳ್ಕೊಡ್ತೀನಿ. ಎಕ್ಸ್ ವೈ ಎಂಬುದು ನೆಲದ ಮೇಲೆ ಚಿತ್ರಿಸಿದ ರೇಖಾಖಂಡದ ಭಾಗವಾಗಿರಲಿ. ಇಲ್ಲಿ ನೋಡಿ, ಎಕ್ಸ್ ವೈ ಅನ್ನೋದೊಂದು ರೇಖಾಖಂಡ. ಇದರ 2 ಕಾರ್ನರ್ ಗಳನ್ನು ನಾವು ಮರದ ತುಂಡನ್ನು ಲಂಬವಾಗಿ ಜೋಡಿಸಿದೀವಿ. ನಂತರ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ದಾರನ ಇಲ್ಲಿ ಕಟ್ತೀವಿ. ನೋಡಿ, ಎಕ್ಸ್ಗೂ ದಾರನ ಕಟ್ತೀವಿ, ವೈಗೂ ದಾರನ ಕಟ್ಟಿ ಈ ರೀತಿ ಗಂಟಾಕ್ತೀವಿ. ಈಗ ಇದು ರೇಖಾಖಂಡ ಅಂತ ಆಯ್ತು. ಈ ಎಕ್ಸ್ ವೈ ಅನ್ನೋದು ಇಲ್ಲ ಅಕಸ್ಮಾತ್ ಮಧ್ಯಬಿಂದು ಇದ್ರೆ ಅದರಿಂದ ಸಮಾನ ದೂರದಲ್ಲೇ ಇರುತ್ತದೆ ಅಂತ ಆಯ್ತು. ನಂತರ ಏನ್ ಮಾಡ್ತಾವ್ರೆ, ಇದನ್ನ ಸ್ವಲ್ಪ ಎಳಿತಿದ್ದಾರೆ. ಮೇಲ್ಭಾಗಕ್ಕೆ ಎಳೆದಾಗ ನೋಡಿ, ಈಗ ಈ ಪಾಯಿಂಟ್ ಏನಿದೆಯೋ ಇದನ್ನ ನಾನು ಎ ಅಂತ ತಗೋತೀನಿ. ಈ ಎ ಅನ್ನೋ ಪಾಯಿಂಟ್ ಎಕ್ಸ್ ಮತ್ತೆ ವೈ ನಿಂದ ಸಮಾನ ದೂರದಲ್ಲೇ ಇರ್ತದೆ. ಅದೇ ತರ ಈ ರೇಖೆನ ಈಗ ಅಂದ್ರೆ ಈ ದಾರನ ಕೆಳಗಡೆ ಟೈಟ್ ಆಗಿ ಎಳೆದಿದ್ದಾರೆ. ಅದನ್ನ ಬಿ ಅಂತ ಪಾಯಿಂಟ್ ಮಾಡಿದೀನಿ. ಈ ಪಾಯಿಂಟ್ ಬಿ ನು ಸಹ ನೋಡಿ ಎಕ್ಸ್ ಮತ್ತೆ ವೈ ನಿಂದ ಸಮಾನ ದೂರದಲ್ಲೇ ಇರುತ್ತದೆ. ಈಗ ಈ ಎ ಮತ್ತೆ ಬಿ ನ ಜಾಯಿನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನೋಡಿ ಮಕ್ಳ, ಎ ಬಿ ನ ಜಾಯಿನ್ ಮಾಡಿದೀವಿ. ಇದು ಬಂದು ಒಂದು ಲಂಬ ದ್ವಿಭಾಜಕ. ಈ ಲಂಬ ದ್ವಿಭಾಜಕ ನೋಡಿ ಎಕ್ಸ್ ವೈಗೆ ಲಂಬವಾಗಿದೆ. ಇಲ್ಲಿರುವ ಪಾಯಿಂಟ್ 90 ಡಿಗ್ರಿನೇ ಆಗಿರುತ್ತೆ. ಅಂದ್ರೆ ಈ ರೇಖೆಯ ಮೇಲಿರುವ ಎಲ್ಲಾ ಬಿಂದುಗಳು ಎಕ್ಸ್ ಮತ್ತೆ ವೈಗೆ ಸಮಾನ ದೂರದಲ್ಲೇ ಇರುತ್ತೆ ಅಂತ ಆಯ್ತು. ಈಗ ಗೊತ್ತಾಯ್ತಲ್ಲ, ನಮ್ಮ ಹತ್ರ ಕಾಂಪಾಸ್ ಇದ್ದಾಗ ನಾವ್ ಹೆಂಗ್ ಮಾಡ್ತಿದ್ವಿ, ಅವ್ರ ಹತ್ರ ಏನು ಇಲ್ಲದೆ ಇದ್ರು ಅವರು ತಮ್ಮ ಯೋಚನೆಗಳು ಬಳಸಿ ಈ ರೀತಿಯ ಒಂದು ವಿಧಾನನ ಅವರು ಫಾಲೋ ಮಾಡ್ತಿದ್ರು.